ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೂನು ಕ್ರಿಯೇಷನ್ಸ್. ನೀವೆಲ್ರೂ ಹೇಗಿದ್ದೀರಾ? ನೀವೆಲ್ರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ನೋಡಿದ್ರಲ್ವಾ, ಮೀಶೋದಿಂದ ಟೋಟಲ್ 6 ಸೀರೆಗಳನ್ನ ತರಿಸಿದೀನಿ. ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿಲಿ ರಿಸೀವ್ ಆಗಿರುವಂತದ್ದು. ಸೊ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ಎಲ್ಲಾ ಸೀರೆಗಳಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ನೋಡಿ ಇಷ್ಟ ಆಯ್ತು, ಪರ್ಚೇಸ್ ಮಾಡ್ಬೇಕು ಅನ್ಸಿದ್ರೆ ಎಲ್ಲಾ ಸೀರೆಗಳ ಲಿಂಕ್ ಅನ್ನು ನಾನು ಕಾಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್ ಎರಡು ಕಡೆನೂ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿ ಕ್ಲಿಕ್ ಮಾಡ್ಬಿಟ್ರೆ ಎಲ್ಲಾ ಸೀರೆಗಳು ಬರುತ್ತೆ. ನಿಮ್ಗೆ ಅದ್ರಲ್ಲಿ ಯಾವ್ದು ಬೇಕೋ ನೀವು ಅದನ್ನ ಪರ್ಚೇಸ್ ಮಾಡ್ಕೊಳ್ಬಹುದು. ಸೊ ಇವತ್ತಿನ ವಿಡಿಯೋ ವಿಶೇಷ ಏನು ಅಂತಂದ್ರೆ, ಒಂದು 3 ಸೀರೆಗಳು ಬನಾರಸಿ ಸಿಲ್ಕ್ ಸ್ಯಾರಿ ರೀತಿಯಲ್ಲಿ ತರಿಸಿದೀನಿ. ಪ್ರೀಮಿಯಂ ರೇಂಜ್ ಅಲ್ಲಿ ಬಂದಿದೆ, ಕ್ವಾಲಿಟಿ ಅದ್ಭುತವಾಗಿ ಇದೆ. ಮತ್ತೆ ನಿಮ್ಗೆ ಎಲ್ಲದು 800 900 ಈ ರೇಂಜ್ ಅಲ್ಲಿ ಬರ್ತಿರುವಂತದ್ದು 3 ಸೀರೆಗಳಿದೆ. ಸೊ ಇನ್ನು ಉಳಿದಂತ 3 ಸೀರೆಗಳಲ್ಲಿ ಒಂದು ಕಲ್ಯಾಣಿ ಕಾಟನ್ ಸ್ಯಾರಿ ಇದೆ, ನಮ್ಮೆಲ್ಲರ ಫೇವ್ರೇಟ್. ಹಾಗೆ ಇನ್ನೊಂದು ಖಾದಿ ಕಾಟನ್ ಸ್ಯಾರಿ ಇದೆ, ಹಾಗೆ ಮತ್ತೊಂದು ಬಾಲಿವುಡ್ ಜಾರ್ಜೆಟ್ ಸ್ಯಾರಿ ಇದೆ. ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರುವಂತ ಸೀರೆಗಳು ಇವು 3. ಹಾಗೆ ಆ 3 ಏನ್ ಹೇಳಿದ್ನಲ್ಲ ಫಸ್ಟ್ ಗೆ, ಅದು ನಿಮ್ಗೆ ಫೆಸ್ಟಿವ್ ವೇರ್, ವೆಡ್ಡಿಂಗ್ ವೇರ್ ಈ ರೀತಿಯಾಗಿ ಬಳಸ್ಕೊಳ್ಬಹುದಾದಂತದ್ದು. ಸೊ ನಮ್ಮ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ಫಾಲೋ ಮಾಡ್ಕೊಳ್ಳಿ. ನೀವು ನಮ್ಮನ್ನ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಮತ್ತೆ ಫೇಸ್ಬುಕ್ 3 ಕಡೆನೂ ಫಾಲೋ ಮಾಡ್ಕೊಳ್ಬಹುದು. ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಡೈಲಿ ರೀಲ್ಸ್ ಅನ್ನ ಹಾಕ್ತಾನೆ ಇರ್ತೀನಿ. ಸೊ ನಿಮ್ಗೆ ಇನ್ಸ್ಟೆಂಟ್ ಅಪ್ಡೇಟ್ಸ್ ಬೇಕು, ಡೈಲಿ ವಿಡಿಯೋಸ್ ಬೇಕು ಅನ್ಸಿದ್ರ ಈ ರೀತಿ ಶಾಪಿಂಗ್ ವಿಡಿಯೋಸ್ ಇರ್ಬೋದು, ಜ್ಯುವೆಲ್ರಿ ಇರ್ಬೋದು, ಅಥವಾ ಸೀರೆಗಳು, ಕುರ್ತಿಗಳು, ಇನ್ ಏನೇನಿದೆ ಎಲ್ಲ ಶಾಪಿಂಗ್ ರಿಲೇಟೆಡ್ ಎಲ್ಲವೂ ಕೂಡ ನಿಮ್ಗೆ ಸಿಗುತ್ತೆ. ಹಾಗಾಗಿ ದಯವಿಟ್ಟು ನಮ್ಮ ಚಾನಲ್ ಅನ್ನ ಪೇಜ್ ಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ರು ಇಷ್ಟ ದಿನ ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ದೀರಾ, ಇಲ್ಲ ಅಂತಿಲ್ಲ. ಇನ್ ಮುಂದೆ ಕೂಡ ನಿಮ್ಮ ಸಪೋರ್ಟ್ ನನ್ಗೆ ಹೀಗೆ ಇರ್ಲಿ ಅಂತ ಆಶಿಸ್ತಾ ಇವತ್ತಿನ ಒಂದು ವಿಡಿಯೋವನ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ಫಸ್ಟ್ ಸೀರೆ ನಾನು ವೇರ್ ಮಾಡ್ಕೊಂಡಿದೀನಿ. ಆಲ್ರೆಡಿ ನೀವು ನೋಡ್ತಿದ್ದೀರಾ. ಕಲ್ಯಾಣಿ ಕಾಟನ್ ಅನ್ನೋದು ನನ್ನ ಒಂದು ಫೇವ್ರೇಟ್ ಟೈಪ್ ಆಫ್ ಸೀರೆ ಅಂತ ಹೇಳ್ಬೋದು, ಅಷ್ಟು ಇಷ್ಟ ನನ್ಗೆ. ಮುಂಚೆ ಎಲ್ಲ ಕಲ್ಯಾಣಿ ಕಾಟನ್ ಬಗ್ಗೆ ತುಂಬಾ ಜನರಿಗೆ ಈ ಸ್ಟೋರಿ ಗೊತ್ತಿರ್ಬೋದು. ನಾನು ಕಲ್ಯಾಣಿ ಕಾಟನ್ ಅಂದಾಗ ಎಲ್ಲ ಒಂದ್ ಹುಡುಗಿ ಹೆಸರು ಇರ್ಬೋದು, ಕಲ್ಯಾಣಿ ಅಂತ ಹುಡುಗಿ ಹೆಸರು ಇರುತ್ತಲ್ಲ ಅಂತ ಅನ್ಕೊಳ್ತಿದ್ದ. ಬಟ್ ಆಮೇಲೆ ಗೊತ್ತಾಯ್ತು ಕಲ್ಯಾಣಿ ಅಂತ ಒಂದು ಊರಿದೆ, ಊರಲ್ಲಿ ಉಡುವಂತ ಸೀರೆಯನ್ನ ಕಲ್ಯಾಣಿ ಕಾಟನ್ ಸೀರೆ ಅಂತ ಹೇಳ್ತಾರೆ ಅಂತ ಆಮೇಲೆ ಗೊತ್ತಾಯ್ತು. ಸೊ ನೋಡಿ, ಈ ಸೀರೆ ನಿಮ್ಗೆ ಒಂಥರ ಮರೂನು ಅಲ್ಲ, ಆ ಕಡೆ ಡಾರ್ಕ್ ಪಿಂಕ್ ಅಲ್ಲ, ಒಂಥರ ಮಜೆಂಟಾ ಕಲರ್ ಅಂತ ಹೇಳ್ಬೋದು. ವಿಡಿಯೋದಲ್ಲಿ ಸ್ವಲ್ಪ ಬೇರೆ ಕಲರ್ ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ ನಿಮ್ಗೆ ಈ ರೀತಿ ಗೋಲ್ಡನ್ ಬುಟ್ಟಾಸ್ ಇದೆ. ಹಾಗೆ ಇದಕ್ಕೆ ಕಾಪರ್ ಜರಿ ವೀವಿಂಗ್ ಆಗಿರುತ್ತೆ. ಬಾರ್ಡರ್ ಕೂಡ ಅಷ್ಟು ಬ್ಯೂಟಿಫುಲ್ ಆಗಿದೆ, ಡಾರ್ಕ್ ಗ್ರೀನ್ ಅಲ್ಲಿ ಬಂದಿದೆ. ಮತ್ತೆ ಸೆರಗು ಕೂಡ ನೀವು ನೋಡ್ಬೋದು. ಸೆರಗು ಎಲ್ಲಾ ಕಾಟನ್, ಎಲ್ಲಾ ಕಲ್ಯಾಣಿ ಕಾಟನ್ ಸೀರೆ ನೀವು ಯಾವುದೇ ತಗೊಳ್ಳಿ, ಎಲ್ಲದ್ರದ್ದು ಸೆರಗು ಇದೇ ರೀತಿ ಬರುತ್ತೆ. ಮತ್ತೆ ನೀವು ನೋಡೋದೇ ಬೇಡ ಸೆರಗು ಏನಾದ್ರೂ ಚೇಂಜ್ ಇರುತ್ತಾ ಅಂತ ಹೇಳಿ, ಅಷ್ಟು ಒಂದೇ ಪ್ಯಾಟರ್ನ್. ಮತ್ತೆ ಇಲ್ಲಿ ಇದಕ್ಕೆ ಸೆರಗಿಗೆ ಕುಚ್ಚಿರುವಂತದ್ದು ಬ್ಯೂಟಿಫುಲ್ ಸ್ಯಾರಿ. ಮತ್ತೆ ಇದಕ್ಕೆ ನಿಮ್ಗೆ ಡಾರ್ಕ್ ಪಿಂಕ್ ಅಲ್ಲಿನೇ ಬ್ಲೌಸ್ ಪೀಸ್ ಕೂಡ ಅಟ್ಯಾಚ್ಡ್ ಆಗಿ ಬಂದಿದೆ, ಅಂದ್ರೆ ರನ್ನಿಂಗ್ ಅಲ್ಲೇ ಬ್ಲೌಸ್ ಪೀಸ್ ಬಂದಿದೆ. ಅದಕ್ಕೆ ನಿಮ್ಗೆ ಬಾರ್ಡರ್ ಬರ್ತಾ ಇದೆ. ಹಾಗೆ ಡಾರ್ಕ್ ಗ್ರೀನ್ ಕಲರ್ ಬ್ಲೌಸ್ ಪೀಸ್ ಬಂದಿದೆ. ಸೊ ಅದನ್ನ ಬೇಕಿದ್ರೆ ಬ್ಲೌಸ್ ಕೂಡ ಹೊಲಿಸ್ಕೊಳ್ಬಹುದು. ಬಟ್ ನಾನೇನ್ ಮಾಡಿದೆ ಅಂದ್ರೆ, ನಾನು ರೆಡಿ ಬ್ಲೌಸ್ ನೋಡಿ, ಈ ಬ್ಲೌಸ್ ಕೂಡ ಅಷ್ಟೇನೆ ನಿಮ್ಗೆ ಸಿಂಪಲ್ ಆಗಿಲ್ಲ, ಸ್ಟ್ರೆಚಬಲ್ ಬ್ಲೌಸ್ ಇದು. ಸೊ ಇದಕ್ಕೆ ನಿಮ್ಗೆ ಇಲ್ಲಿ ಪಫ್ಡ್ ಸ್ಲೀವ್ಸ್ ಇದೆ. ಸೊ ತುಂಬಾ ಚೆನ್ನಾಗಿದೆ, ಆರಾಮಾಗಿ ಪಟ್ ಅಂತ ವೇರ್ ಮಾಡ್ಕೊಳ್ಬಹುದು. ಈ ತರದ್ದು ಒಂದು ವೈಟ್, ಬ್ಲಾಕ್, ಗ್ರೀನ್ ಒಂದಷ್ಟು ಪ್ಲೇನ್ ಕಲರ್ಸ್ ಅಲ್ಲಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಯಾವ ಸೀರೆ ಬೇಕಾದ್ರೂ ತಟ್ ಅಂತ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಉಟ್ಕೊಂಡ್ಬಿಡ್ಬೋದು. ಸೊ ನಾನೀಗ ಸದ್ಯಕ್ಕೆ ಈ ಒಂದು ಬ್ಲೌಸ್ ಜೊತೆ ಈ ಒಂದು ಸೀರೆಯನ್ನ ಮ್ಯಾಚ್ ಮಾಡ್ಕೊಂಡಿದೀನಿ. ಸೊ ಇದು ನಮ್ಮ ಬ್ಯೂಟಿಫುಲ್ ಕಲ್ಯಾಣಿ ಕಾಟನ್ ಸೀರೆ. ಹಾಗೆ ಸೀರೆಯ ಕಂಪ್ಲೀಟ್ ಡಿಸ್ಪ್ಲೇನ ನನ್ನ ರೈಟ್ ಸೈಡ್ಗೆ ನೀವು ನೋಡ್ಬೋದು, ಅಲ್ಲೂ ಕೂಡ ಹಾಕಿರ್ತೀನಿ. ಮತ್ತೆ ನಾನು ಹಾಕೊಂಡಿರುವಂತ ಜ್ಯುವೆಲರಿ ಬಗ್ಗೆ ಕೂಡ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಕೈಗೆ ನೀವು ನೋಡ್ಬೋದು ಈ ರೀತಿ ಒಂದು ಸ್ಟೋನ್ ಇರುವಂತ ಒಂದು ಬಳೆಗಳನ್ನ ಹಾಕೊಂಡಿದೀನಿ. ನೆಕ್ಸ್ಟ್ ಈ ತರ ಪಾಟ್ಲಿ ಡಿಸೈನ್ ಅಲ್ಲಿ ಬಳೆಗಳನ್ನ ಹಾಕೊಂಡಿದೀನಿ. ಸೊ ಎರಡು ಕಡೆಗೂ ಇದೇ ರೀತಿ, ಅಂದ್ರೆ ಇದೊಂದು ಟ್ರೆಡಿಷನಲ್ ವೇರಿಗೆ ಕಾಂಬಿನೇಷನ್ ಮಾಡ್ಕೊಳ್ಬಹುದು ಅಂತ ನನಗೆ ಅನಿಸ್ತು. ಹಾಗೆ ಇದು ನೆಕ್ ಪೀಸ್ ಮತ್ತೆ ಇಯರಿಂಗ್ಸ್, ಇದು ಕೂಡ ಒಂದು ಸೆಟ್. ಸೊ ಇದಿಷ್ಟು ನಾನು ಎಲ್ಲವನ್ನು ಕೂಡ ಇವತ್ತು ತೋರಿಸ್ತಿರುವಂತದ್ದು ಮೀಶೋದಿಂದಾನೇ ಪರ್ಚೇಸ್ ಮಾಡಿದ್ದು. ಈ ಎಲ್ಲದರ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಫಸ್ಟ್ ಕಮೆಂಟ್ ಅಲ್ಲಿ ಕೊಟ್ಟಿರ್ತೀನಿ. ತಮ್ಗೆ ಯಾವುದೇ ಒಂದು ಪ್ರಾಡಕ್ಟ್ ಇಷ್ಟ ಆದ್ರೂ ಕೂಡ ನೀವು ಅಲ್ಲಿ ಆರಾಮಾಗಿ ಪರ್ಚೇಸ್ ಮಾಡ್ಕೊಳ್ಬಹುದು. ಹಾಗಾದ್ರೆ ಬನ್ನಿ ಇವತ್ತಿನ ಒಂದು ವಿಡಿಯೋವನ್ನ ಶುರು ಮಾಡೋಣ. ಸೊ ಇವತ್ತಿನ ಮೊದಲನೇ ಸೀರೆ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ. ಇನ್ಸ್ಟಾಗ್ರಾಮು, ಫೇಸ್ಬುಕ್ ಎಲ್ಲಿ ನೋಡಿದ್ರು ನೋಡಿ ಎಂತ ಬ್ಯೂಟಿಫುಲ್ ಅಲ್ಲ. ಇದೊಂಥರ ಟ್ರೆಂಡಿ ಸೀರೆ, ಲೈಕ್ ಪಾರ್ಟಿ ವೇರ್, ಸ್ವಲ್ಪ ಈ ರೀತಿ
ಕಲರ್ಫುಲ್ ಅಂದ್ರೆ ಲೈಕ್ ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಅವ್ರಿಗೆ ಏನಾದ್ರು ಸ್ಕೂಲಲ್ಲಿ ಎತ್ನಿಕ್ ಕಾಲೇಜಲ್ಲಿ ಎತ್ನಿಕ್ ವೇರ್ ಈ ರೀತಿ ಎಲ್ಲ ಹೇಳ್ತಾರಲ್ಲ ಆತರ ಎಲ್ಲ ಆರಾಮಾಗಿ ವೇರ್ ಮಾಡ್ಕೊಳ್ಬಹುದು. ಎಂತ ಬ್ಯೂಟಿಫುಲ್ ಇದೆ ಸೀರೆ. ಸೀರೆ ಮೊದಲನೇದಾಗಿ ಫುಲ್ ಕಲರ್ಫುಲ್ ಆಗಿದೆ. ನನ್ ಮಗಳಂತೂ ಇದು ಅಮ್ಮ ಇದು ರೇನ್ಬೋ ಸೀರೆನಾ ಅಂತ ಕೇಳ್ತಾ ಇದ್ಲು. ಸೊ ಆ ರೀತಿ ರೇನ್ಬೋ ಕಲರ್ಸ್ ಅಂತಾನೆ ಹೇಳ್ಬೋದು. ಕಲರ್ 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 ಇದೆ. ಸಖತ್ತಾಗಿದೆ ಸೀರೆ ಮಾತ್ರ. ಮತ್ತೆ ಇದಕ್ಕೆ ನಿಮ್ಗೆ ಈ ರೀತಿ ಸೀಕ್ವೆನ್ಸ್ ವರ್ಕ್ ಅಂತ ಹೇಳ್ತಾರ, ಟಿಕ್ಲಿ ವರ್ಕ್ ಅಂತ ಹೇಳ್ತಾರ, ಆತರ ಗೋಲ್ಡನ್ ಕಲರ್ ಅಲ್ಲಿ ಬಂದಿರುವಂತದ್ದು. ಹಾಗೆ ನಿಮ್ಗೆ ಸೆರಗು ಅಂದ್ರೆ ಲೈಕ್ ನಾವ್ ಹಿಂದ್ಗಡೆ ಉಟ್ಕೊಂಡ್ ಮೇಲಿಂದ ಸ್ಟಾರ್ಟ್ ಆಗತ್ತಲ್ಲ ಅಲ್ಲಿಂದ ನಿಮ್ಗೆ ಈ ರೀತಿ ಬಾರ್ಡರ್ ಅನ್ನು ಕೂಡ ಕೊಟ್ಟಿದ್ದಾರೆ. ಲೇಸ್ ಲೇಸ್ ವರ್ಕ್ ಅನ್ನ ಕೊಟ್ಟಿರುವಂತದ್ದು. ಲೇಸ್ ಅನ್ನ ಸ್ಟಿಚ್ ಮಾಡಿದ್ದಾರೆ, ಅಟ್ಯಾಚ್ ಮಾಡಿದ್ದಾರೆ. ಸೊ ಬ್ಯೂಟಿಫುಲ್ ಸ್ಯಾರಿ. ಇದಕ್ಕೆ ಮತ್ತೆ ನಿಮ್ಗೆ ಸೆರಗು ಅಂತ ಏನ್ ಸಪರೇಟ್ ಇಲ್ಲ. ಕಂಪ್ಲೀಟ್ ಸೀರೆ ಇದೇ ರೀತಿ ಇರುವಂತದ್ದು. ಸೆರಗಿಗೂ ಅಷ್ಟೇನೆ ತುದಿ ಕಡೆಗೂ ಕೂಡ ನಿಮ್ಗೆ ನೀಟಾಗಿ ಈ ರೀತಿ ಬಾರ್ಡರ್ ಐ ಮೀನ್ ಲೇಸ್ ಅನ್ನ ಸ್ಟಿಚ್ ಮಾಡಿದ್ದಾರೆ. ತುಂಬಾನೇ ಬ್ಯೂಟಿಫುಲ್ ಸೀರೆ, ಟ್ರೆಂಡಿಂಗ್ ಸೀರೆ. ಉಟ್ಕೊಂಡ್ರು ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ನೀವು ಏನಾದ್ರೂ ನಿಮ್ದೇ ಒಂದು ವಿಡಿಯೋಸ್ ಮಾಡಿಸ್ಕೊಳ್ಬೇಕು ಅಂತಿದ್ರೆ ಲೈಕ್ ರೀಲ್ಸ್ ಎಲ್ಲ ಮಾಡೋರಾದ್ರೆಲ್ಲ ಖಂಡಿತವಾಗಿ ನೀವು ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಡೆಫಿನೆಟ್ಲಿ ಮಸ್ಟ್ ಬೈ. ಮತ್ತೆ ಇದ್ರ ಮೆಟೀರಿಯಲ್ ಏನು ಅಂದ್ರೆ ಜಾರ್ಜೆಟ್ ಮೆಟೀರಿಯಲ್. ಸೊ ಜಾರ್ಜೆಟ್ ಮೆಟೀರಿಯಲ್ ಅಂತೂ ಸಾಮಾನ್ಯ ಹಾಳಾಗಲ್ಲ, ಅಷ್ಟು ಒಳ್ಳೆ ಕ್ವಾಲಿಟಿಲಿ ಅಷ್ಟು ಬಾಳಿಕೆ ಬರುತ್ತೆ. ಸೊ ಖಂಡಿತವಾಗಿ ಕಲರ್ ಅಂತೂ 100% ಹೋಗಲ್ಲ. ಹಾಗಾಗಿ ಡೆಫಿನೆಟ್ಲಿ ಇದು ಮಸ್ಟ್ ಬೈ ಅಂತಾನೆ ಹೇಳ್ತೀನಿ. ನೋಡಿ ಎಂತ ಬ್ಯೂಟಿಫುಲ್ ಇದೆ. ನನಗಂತೂ ಸಖತ್ ಇಷ್ಟ ಅಂದ್ರೆ ಅಷ್ಟು ಇಷ್ಟ ಆಯ್ತು. ನೋಡಿ ಫಸ್ಟ್ ಟೈಮ್ ಸೀರೆ ಉಡೋರು ಇರ್ಬೋದು ಅಥವಾ ಕಾಲೇಜಲ್ಲಿ ಏನೋ ಒಂದು ಫಂಕ್ಷನ್ ಇದೆ ಉಟ್ಕೊ ಬನ್ನಿ ಅಂತ ಹೇಳಿರ್ಬೋದು, ಅವರೆಲ್ಲ ಖಂಡಿತವಾಗಿ ಈ ಸೀರೆನ ಮಸ್ಟ್ ಟ್ರೈ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಹಾಗೆ ಇದಕ್ಕೆ ನಿಮ್ಗೆ ಬ್ಲೌಸ್ ಯಾವ ತರ ಬಂದಿದೆ ಅಂದ್ರೆ ಬ್ಲೌಸ್ ನಿಮ್ಗೆ ಸಪರೇಟ್ ಬಟ್ಟೆಯನ್ನ ಕೊಟ್ಟಿದ್ದಾರೆ. ಬ್ಲೌಸ್ ಬಟ್ಟೆ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಆಲ್ಮೋಸ್ಟ್ 1 ಮೀಟರ್ಗಿಂತ ಚೂರು ಜಾಸ್ತಿನೇ ಇದೆ. ಸೊ ಇದ್ರಲ್ಲಿ ನೀವು ಬೇಕಿದ್ರೆ ಬ್ಲೌಸ್ ಅನ್ನು ಕೂಡ ಹೊಲಿಸ್ಕೊಂಡು ಕಾಂಬಿನೇಷನ್ ಮಾಡ್ಕೊಳ್ಬಹುದು. ಇಲ್ಲ ಅಂದ್ರೆ ಇದಕ್ಕೆ ಮಿಕ್ಸ್ ಅಂಡ್ ಮ್ಯಾಚ್ ರೀತಿಯಾಗಿ ಕೂಡ ನೀವು ವೇರ್ ಮಾಡ್ಕೊಳ್ಬಹುದು. ಬ್ಯೂಟಿಫುಲ್ ಸೀರೆ. ಬನ್ನಿ ನೆಕ್ಸ್ಟ್ ಸ್ಯಾರಿ ಹೇಗಿದೆ ಅಂತ ನೋಡೋಣ. ನೆಕ್ಸ್ಟ್ ಸ್ಯಾರಿ ಕೂಡ ಈ ಸರಿ ತರಿಸಿದ್ರಲ್ಲಿ ಅಷ್ಟೂ ಸೀರೆನೂ ನನಗೆ ಸಖತ್ ಇಷ್ಟ ಆಗಿದೆ. ನನ್ ಹಸ್ಬೆಂಡ್ ಹೇಳ್ತಾ ಇದ್ರು ಅಷ್ಟನ್ನು ನೀನೇ ಇಟ್ಕೊಂಡ್ಬಿಡ್ತೀಯ ಏನು ಅಂತ ಹೇಳಿ. ಸೊ ಆತರ ನಮ್ ಹೆಣ್ಮಕ್ಳಿಗೆ ಹಾಗೆ ಅಲ್ವಾ, ಸೀರೆಗಳು ನೋಡಿದಾಗೆಲ್ಲ ಇಷ್ಟ ಆಗ್ತಾನೆ ಇರುತ್ತೆ, ಅದು ಎಷ್ಟ್ ಬೇಕಾದ್ರೂ ಇರ್ಲಿ. ಸೊ ಬನ್ನಿ ನೆಕ್ಸ್ಟ್ ಸೀರೆ ಯಾವ ತರ ಇದೆ ಅಂತ ನೋಡೋಣ. ನೆಕ್ಸ್ಟ್ ಸೀರೆ ನಿಮ್ಗೆ ವೈಲೆಟ್ ಕಲರ್ ಅಂತ ಹೇಳ್ಬೋದು. ಇದು ಖಾದಿ ಕಾಟನ್ ಸ್ಯಾರಿ. ಇದು ಕೂಡ ನನ್ನ ಫೇವ್ರೇಟ್ ಟೈಪ್ ಆಫ್ ಸ್ಯಾರಿ. ಹಾಗೆ ಆಲ್ ಓವರ್ ಸ್ಯಾರಿ ನಿಮ್ಗೆ ಈ ತರ ಪಿಂಕ್, ಯೆಲ್ಲೋ ಮತ್ತೆ ವೈಟ್ ಕಲರ್ ಅಲ್ಲಿ ಈ ತರ ಫ್ಲವರ್ಸ್ ಅನ್ನ ಕೊಟ್ಟಿದ್ದಾರೆ. ಎಂಬ್ರಾಯ್ಡ್ರಿ ಫ್ಲವರ್ಸ್, ಇದು ಥ್ರೆಡ್ ವರ್ಕ್. ಹಾಗೆ ಇದಕ್ಕೆ ಕುಚ್ ಕೊಟ್ಟಿದ್ದಾರೆ ಆಸ್ ಯೂಶುವಲ್. ಕುಚ್ಚು ಅಷ್ಟೇನೆ ನಿಮ್ಗೆ ಯೆಲ್ಲೋ ಮತ್ತೆ ವೈಲೆಟ್ ಮಿಕ್ಸ್ ಅಲ್ಲಿ ಕೊಟ್ಟಿರುವಂತದ್ದು. ಸೀರೆಯ ಕಂಪ್ಲೀಟ್ ಡಿಸ್ಪ್ಲೇನ ನನ್ನ ರೈಟ್ ಸೈಡ್ ಗೆ ನೀವು ನೋಡಬಹುದು. ಹಾಗೆ ಇದರ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಇದು ನಿಮ್ಗೆ ಕಂಪ್ಲೀಟ್ ಎಂಬ್ರಾಯ್ಡ್ರಿ ಸೀರೆ ಆಗಿರುತ್ತೆ. ಅಂದ್ರೆ ನಮ್ಮ ಸೀರೆಯ ಬಾಟಮ್ ಪಾರ್ಟ್ ಗೆ ಕಂಪ್ಲೀಟ್ ಎಂಬ್ರಾಯ್ಡ್ರಿ ಬರ್ತಾ ಇದೆ ನೋಡಿ, ಈ ತರ ಇದೆ. ಹಾಗೆ ಬ್ಲೌಸ್ ಪೀಸ್ ರನ್ನಿಂಗ್ ಅಲ್ಲಿ ಬಂದಿದೆ, ಬಟ್ ಅದನ್ನ ಪ್ಲೇನ್ ಆಗಿ ಕೊಟ್ಟಿದ್ದಾರೆ. ಪ್ಲೇನ್ ಈ ಕಲರ್ ಏನಿದೆ, ವೈಲೆಟ್ ಕಲರ್ ಏನಿದೆ ಅದೇ ತರ ಪ್ಲೇನ್ ಬಟ್ಟೆ ಇದೆ. ಅದ್ರಲ್ಲಿ ಬೇಕಿದ್ರೆ ಬ್ಲೌಸ್ ಅನ್ನ ಹೊಲ್ಸ್ಕೊಳ್ಬಹುದು. ಬಟ್ ನಾನ್ ಸಜೆಸ್ಟ್ ಮಾಡೋದೇನಂತಂದ್ರೆ ಅದ್ರಲ್ಲಿ ಬ್ಲೌಸ್ ಹೊಲ್ಸ್ಕೊಳ್ಳೋದ್ಕಿಂತ ಯಾವ್ದಾದ್ರು ಇರುವಂತಹ ಬ್ಲೌಸ್ ಅನ್ನ ಕಾಂಬಿನೇಷನ್ ಮಾಡ್ಕೊಳ್ಳೋದು ಬೆಟರ್ ಅಂತ ಹೇಳಿ. ಯಾಕಂದ್ರೆ ಇಂಥ ಸೀರೆ ಎಲ್ಲ ಉಡೋದು ತುಂಬಾ ರೇರ್ ಅಲ್ವಾ. ಹಾಗಾಗಿ ಇದಕ್ಕೆ ಅದ್ರದ್ದೇ ಒಂದು ಬ್ಲೌಸ್ ಬೇಕು ಅಂತ ಏನಿರಲ್ಲ, ಕಾಂಬಿನೇಷನ್ ಮಾಡ್ಕೊಳ್ಬಹುದು. ಸೊ ಈ ರೀತಿ ನಿಮ್ಗೆ ಎಂಬ್ರಾಯ್ಡ್ರಿ ವರ್ಕ್ ಸಿಗ್ತಾ ಇದೆ. ಕಂಪ್ಲೀಟ್ ಡಿಸ್ಪ್ಲೇನ ನನ್ನ ರೈಟ್ ಸೈಡ್ಗೆ ನೀವು ನೋಡ್ಬೋದು. ಇದು ಕೂಡ ಅದ್ಭುತವಾದಂತ ಸ್ಯಾರಿ. ಹಾಗೆ ನಾನು ಫಸ್ಟ್ ನಿಮ್ಗೆ ತೋರಿಸಿದಂತ ಈ ಒಂದು ಬಾಲಿವುಡ್ ಜಾರ್ಜೆಟ್ ಸ್ಯಾರಿ ಪ್ರೈಸ್ ಅನ್ನ ಹೇಳಕ್ ಮರ್ತೆ. ಅದಕ್ಕೆ ನಾನು ಕೊಟ್ಟಿರೋದು 427 ರೂಪಾಯಿ. ಹಾಗೆ ನಾನು ಎಲ್ಲಾ ಪೇಮೆಂಟ್ ಅನ್ನು ಆನ್ಲೈನ್ ಮಾಡ್ಬಿಡ್ತೀನಿ. ಯಾಕಂದ್ರೆ ಅದ್ರಲ್ಲಿ ನಮ್ಗೊಂದು 20-30 ರೂಪಾಯಿ ಕಡಿಮೆಗೆ ಸಿಕ್ಬಿಡತ್ತೆ. ಅದೇ ನೀವು ಕ್ಯಾಶ್ ಆನ್ ಡೆಲಿವರಿ ಮಾಡಿದ್ರೆ ಒಂದು 20-30 ರುಪೀಸ್ ಡಿಫ್ರೆನ್ಸ್ ಬರುತ್ತೆ. ಅವರು ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ. ಹಾಗಾಗಿ ಬಟ್ ನಿಮಗೆ ಯಾವ್ದು ಕನ್ವೀನಿಯಂಟೋ ನೀವು ಅದನ್ನ ಮಾಡ್ಕೊಳ್ಬಹುದು. ಅದು ಅವ್ರವ್ರಿಗೆ ಬಿಟ್ಟಿದ್ದು. ಆನ್ಲೈನ್ ಪೇಮೆಂಟ್ ಆದ್ರೂ ಮಾಡಿ ಅಥವಾ ಕ್ಯಾಶ್ ಆನ್ ಡೆಲಿವರಿ ಯಾರು ಮಾಡಿ. ಮತ್ತೆ ನಾನ್ ತೋರಿಸ್ತಿರುವಂತ ಸೀರೆಗಳನ್ನ ನೀವ್ ಏನಾದ್ರೂ ನನ್ನ ಲಿಂಕ್ ಮುಖಾಂತರ ಪರ್ಚೇಸ್ ಮಾಡಿ ನಿಮ್ಗೆ ಇಷ್ಟ ಆಗ್ಲೇ ಇಲ್ಲ ಅಂತಂದ್ರೆ 7 days ರಿಟರ್ನ್ ಪೀರಿಯಡ್ ಕೂಡ ಇರುತ್ತೆ. ನೀವು ರಿಟರ್ನ್ ಕೂಡ ಮಾಡಬಹುದು ಅಥವಾ ಎಕ್ಸ್ಚೇಂಜ್ ಕೂಡ ಮಾಡ್ಕೊಳ್ಬಹುದು. ಎಲ್ಲಾ ಆಪ್ಷನ್ ಕೂಡ ಇದೆ. ಮತ್ತೆ ಕೆಲವರು ನೀವ್ ಹೇಳ್ತೀರಾ ಮೀಶೋದಲ್ಲಿ ತರ್ಸಂತ ಸೀರೆಗಳು ಚೆನ್ನಾಗಿರಲ್ಲ ಹಂಗೆ ಹಿಂಗೆ ಅಂತ ಹೇಳಿ. ಬಟ್ ನಾನ್ ಇದುವರೆಗೂ ತರ್ಸಂತ ಎಲ್ಲಾ ಸೀರೆಗಳು ತುಂಬಾನೇ ಚೆನ್ನಾಗಿದೆ. ಒಂದಷ್ಟು ರಿವ್ಯೂಸ್ ಅನ್ನೆಲ್ಲ ನೋಡಿನೇ ನಾನು ತರಿಸ್ತೀನಿ ಹೇಗಿದೆ ಅಂತ ಹೇಳಿ. ಸೊ ಸೀರೆ ಕ್ವಾಲಿಟಿ ಬಗ್ಗೆ ನನ್ಗೇನ್ ಕಾಂಪ್ರಮೈಸ್ ಅನ್ಸೋದಿಲ್ಲ. ಹಂಗೂ ನಿಮ್ಗೆ ಡೌಟ್ ಇದ್ರೆ ನೀವು ತರಿಸ್ಕೊಂಡು ಚೆಕ್ ಮಾಡಿ, ಕ್ವಾಲಿಟಿ ಚೆಕ್ ಮಾಡ್ಕೊಂಡು ರಿಟರ್ನ್ ಮಾಡಿ ಅಷ್ಟೇನೆ. ನಿಮ್ಗೆ ಇಷ್ಟ ಆಗಿಲ್ಲ ಅಂತಂದ್ರೆ, ಇಷ್ಟ ಆದ್ರಂತೂ ಖಂಡಿತವಾಗಿ ಮತ್ತೆ ಮತ್ತೆ ಪರ್ಚೇಸ್ ಮಾಡ್ಕೊಳ್ಬಹುದು.
ಸೊ ಈ ಒಂದು ಬಾಲಿವುಡ್ ಸೀರೆ ನಾನು ಫಸ್ಟ್ ತೋರಿಸಿದಕ್ಕೆ 427 ಕೊಟ್ಟಿದ್ದೀನಿ. ಹಾಗೆ ಈ ಒಂದು ಖಾದಿ ಕಾಟನ್ ಸ್ಯಾರಿ ವಿತ್ ಎಂಬ್ರಾಯ್ಡ್ರಿ ಇರೋದಕ್ಕೆ ನಾನ್ ಪೇ ಮಾಡಿರೋದು 566 ರೂಪಾಯಿ. ಹಾಗೆ ಈ ಒಂದು ಕಲ್ಯಾಣಿ ಕಾಟನ್ ಸೀರೆಗೂ ಕೂಡ ನಾನು ಪ್ರೈಸ್ ಹೇಳಿಲ್ಲ ನಿಮ್ಗೆ. ಕಲ್ಯಾಣಿ ಕಾಟನ್ ಸೀರೆಗೂ ನಾನ್ ಪೇ ಮಾಡಿರೋದು 860 ರೂಪಾಯಿ. 860 ರೂಪಾಯಿಗೆ ಖಂಡಿತವಾಗಿ ವರ್ತ್ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ನೀವು ಹೊರಗಡೆ ಯಾರ ಹತ್ರನೇ ಕಲ್ಯಾಣಿ ಕಾಟನ್ ಸೀರೆ ತಗೊಳಕ್ ಹೋದ್ರುನು ನಿಮ್ಗೆ 1000 ಕಿಂತ ಕಡಿಮೆ ಯಾರು ಕೊಡೋದಿಲ್ಲ. ಮೀಶೋದಲ್ಲಿ ತರ್ಸ್ ನೋಡಿದೆ ನಾನು. ಮೀಶೋದಿಂದ ಕಲ್ಯಾಣಿ ಕಾಟನ್ ಸ್ಯಾರಿ ಇದು ಫಸ್ಟ್ ಅಲ್ಲ, ಆಲ್ರೆಡಿ ನಾಲ್ಕೈದಲ್ಲ ತುಂಬಾ ಜಾಸ್ತಿನೇ ಪ್ರತಿ ವಿಡಿಯೋದಲ್ಲೂ ಹಾಕಿದೀನಿ. ಕಲ್ಯಾಣಿ ಕಾಟನ್ ಸ್ಯಾರಿ ಯಾವಾಗ್ಲೂ ನಂಗೆ ಪ್ಯೂರ್ ಕಾಟನ್ ಅಲ್ಲಿನೇ ಬಂದಿದೆ. ಎಷ್ಟೋ ಸರಿ ನಮ್ಗೆ ಬೇರೆ ಮಟೀರಿಯಲ್ ಅಲ್ಲಿ ಕಳಿಸ್ಬಿಡ್ತಾರೆ, ನೋಡಕ್ ಫೋಟೋಸ್ ಕಲ್ಯಾಣಿ ಕಾಟನ್ ಸೀರೆ ಅಂತ ಇರುತ್ತೆ, 400 ರೂಪಾಯಿಗೂ ಇರುತ್ತೆ, ಬಟ್ ಅದು ಪ್ಯೂರ್ ಕಲ್ಯಾಣಿ ಕಾಟನ್ ಆಗಿರೋದಿಲ್ಲ. ಹಾಗಾಗಿ ಹೇಳ್ತಾ ಇದೀನಿ, ಇದಕ್ಕೆ ನಾನು ಪೇ ಮಾಡೋದು 860 ರೂಪಾಯಿ. ಖಂಡಿತವಾಗಿ ವರ್ತ್ ಅಂತಾನೆ ಹೇಳ್ತೀನಿ, ಒಂದೊಂದು ರೂಪಾಯಿನೂ ವರ್ತ್. ಸೊ ನೆಕ್ಸ್ಟ್ ಸೀರೆ ನಾನು ತಗೊಂಡಿರೋದು ನೋಡಿ, ಇದು ಕೂಡ ಅಷ್ಟೇನೆ. ಇದು ನೆಕ್ಸ್ಟ್ ಈಗ 3 ಸೀರೆ ನಾನೇನ್ ತೋರಿಸ್ತಾ ಇದ್ದೀನಿ, ಈ 3 ಕೂಡ ನಿಮ್ಗೆ ವೆಡ್ಡಿಂಗ್ ವೇರ್, ಫಂಕ್ಷನ್ ವೇರ್ ಈ ರೀತಿಯಾಗಿ ಯೂಸ್ ಮಾಡ್ಕೊಳ್ಬಹುದು. ಹಾಗೆ ಎಲ್ಲಾ ಸೀರೆ ಕೂಡ ನೀವು ನೋಡಿದ್ರೆ ಒಂದು 2500 ರೇಂಜ್ ಏನೋ ಅಂತ ಅನ್ಸೋ ಹಂಗಿರುತ್ತೆ, ಬಟ್ ಎಲ್ಲವೂ ನಿಮ್ಗೆ 1000 ಒಳಗಡೆನೆ ಬರ್ತಾ ಇದೆ. ಸೊ ಈ ಸೀರೆ ನೋಡಿ, ಈ ಸೀರೆ ಕೂಡ ಅಷ್ಟೇನೆ, ನಿಮ್ಗೆ ಸಿಮೆಂಟ್ ಕಲರ್ ಅಂತ ಹೇಳ್ಬೋದು. ಸಿಮೆಂಟ್ ಕಲರ್ ಸ್ಯಾರಿ, ಹಾಗೆ ಅದ್ರ ಮೇಲೆ ಈ ತರ ಕಾಪರ್ ಏನ್ ಹೇಳ್ತಾರೆ ಪ್ರಿಂಟ್ ಇದೆ. ಪಕ್ಕ ಬ್ಯೂಟಿಫುಲ್ ಸ್ಯಾರಿ. ಒಂದ್ ಕಡೆ ಚಿಕ್ಕ ಬಾರ್ಡರ್ ಬರ್ತಾ ಇದೆ, ಪಿಂಕ್ ಕಲರ್ ಅಲ್ಲಿ ಬಾರ್ಡರ್ ಬಂದಿದೆ. ಹಾಗೆ ಒಂದ್ ಕಡೆ ದೊಡ್ಡ ಬಾರ್ಡರ್ ಬರ್ತಾ ಇದೆ. ಇದಕ್ಕೆ ನಿಮ್ಗೆ ಕಾಂಟ್ರಾಸ್ಟ್ ಅಲ್ಲಿ ಅಂದ್ರೆ ಪಿಂಕ್ ಕಲರ್ ಬ್ಲೌಸ್ ಬರ್ತಾ ಇದೆ. ಸೊ ಬ್ಲೌಸ್ ಅನ್ನು ಕೂಡ ನೀವು ಪಿಂಕ್ ಅಲ್ಲಿ ಹೊಲಿಸ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ, ಆಲ್ ಓವರ್ ಸ್ಯಾರಿ ಇದೇ ತರ ನಿಮ್ಗೆ ಬಂದಿರೋದು. ಸೊ ಬ್ಯೂಟಿಫುಲ್ ಸ್ಯಾರಿ, ಖಂಡಿತವಾಗಿ ಮಸ್ಟ್ ಬೈ. ಏನಾದ್ರೂ ನೀವು ಅಗೇನ್ ಹೇಳ್ತಾ ಇದೀನಿ, ಬಜೆಟ್ ಬೈ ಅಂತ ಹೇಳಿ. ಸೊ ತುಂಬಾ ಬ್ಯೂಟಿಫುಲ್ ಸ್ಯಾರಿ ಫಾರ್ ದ ಪ್ರೈಸ್ ಅಂತಾನೆ ಹೇಳ್ಬಹುದು. ಮತ್ತೆ ಬಾರ್ಡರ್ ಕೂಡ ತುಂಬಾ ಚೆನ್ನಾಗಿದೆ. ಲೈಕ್ ಕೆಲವು ಟೈಮ್ ಕಾಲಿಗೆಲ್ಲ ಹಿಂಗೆ ಹತ್ಕೊಂಡ್ ದಾರ ಕಿತ್ಕೊಂಡ್ ಬರುತ್ತಲ್ಲ, ಆ ತರ ಎಲ್ಲ ಏನೂ ಇಲ್ಲ. ಕಂಪ್ಲೀಟ್ ಶೈನ್ ಇದೆ. ಬನಾರಸ್ ಟೈಪ್ ಸಾರಿ ಇದು, ಬನಾರಸ್ ಸಾರಿ ಆಕ್ಚುಲಿ. ಸೊ ಇದಕ್ಕೆ ಡಬಲ್ ಕಲರ್ ಇದೆ, ಹಾಗೆ ಫುಲ್ ಶೈನ್ ಇದೆ. ಬ್ಯೂಟಿಫುಲ್ ಸಾರಿ ಇದು. ಹಾಗೆ ಈ ಒಂದು ಸೀರೆಗೆ ನಾನು ಪೇ ಮಾಡಿರೋದು 649 ರೂಪಾಯಿ. ಸೊ ಇವತ್ತಿನ ನೆಕ್ಸ್ಟ್ ಸೀರೆ ಯಾವ ತರ ಇದೆ ಅಂದ್ರೆ ನೋಡಿ, ಇದು ನಿಮ್ಗೆ ಲೈಟ್ ಪಿಂಕ್ ಅಲ್ಲಿ ಸೀರೆ ಬಂದಿದೆ. ಲೈಟ್ ಪಿಂಕ್ ಅಲ್ಲಿ ಸೀರೆ ಬಂದಿದೆ. ಹಾಗೆ ರಾಮ ಗ್ರೀನ್ ಅಂತ ಹೇಳ್ತಾರಲ್ಲ, ಅದ್ರಲ್ಲಿ ನಿಮ್ಗೆ ಬಾರ್ಡರ್ ಬಂದಿದೆ. ಕಾಣಿಸ್ತಿದೆಯಲ್ಲ, ಹತ್ರದಿಂದ ತೋರಿಸ್ತಾ ಇದ್ದೀನಿ. ಹಾಗೆ ಈ ಪಾರ್ಟ್ ಏನ್ ಕಾಣಿಸ್ತಿದೆ, ಇದು ನಿಮ್ಗೆ ಸೆರಗು ಮತ್ತೆ ನಿಮ್ಗೆ ಬ್ಲೌಸ್ ಪೀಸ್ ಕೂಡ ಇದೇ ತರ ಬಂದಿದೆ. ಅಂದ್ರೆ ಲೈಕ್ ಕಾಂಟ್ರಾಸ್ಟ್ ಅಲ್ಲಿ ನಿಮ್ಗೆ ಬ್ಲೌಸ್ ಪೀಸ್ ಕೂಡ ಬರ್ತಾ ಇದೆ. ಪ್ರೀಮಿಯಂ ಸೀರೆ, ಈಗ ಹಿಂದೆ ತೋರಿಸಿದ್ದು ಮತ್ತೆ ಇವಾಗ ತೋರಿಸ್ತಿರೋದು ಪ್ರೀಮಿಯಂ ಸ್ಯಾರಿ ಅಂತಾನೆ ಹೇಳ್ಬೋದು. ಇದೇ ತರ ಸೀರೆ ನಾನು ಲಾಸ್ಟ್ ಬೆಂಗಳೂರಲ್ಲಿ ಒಂದು ಅಂಗಡಿಯಲ್ಲಿ ತಗೊಂಡಿದ್ದೆ, ತುಂಬಾ ಫೇಮಸ್ ಅಂಗಡಿಯಲ್ಲಿ. ಅಲ್ಲಿ ಕೂಡ ನಾನು ನೋಡಿದಾಗ ನಂಗೆ ಸಖತ್ ಇಷ್ಟ ಆಗಿತ್ತು ಕ್ವಾಲಿಟಿ. ಸೊ ಅದೇ ಕ್ವಾಲಿಟಿಯಲ್ಲಿ ಇವಾಗ ಮತ್ತೆ ರಿಸೀವ್ ಆಗಿದೆ. ಹಾಗೆ ಕಲರ್ ಕಾಂಬಿನೇಷನ್ ಕೂಡ ಸೇಮ್ ಇದೆ. ಇರಿ 1 ನಿಮಿಷ ನಾನು ತೋರಿಸ್ತೀನಿ. ಸೊ ನೋಡಿ, ಇದು ನಾನು ಒಂದು ಬೇರೆ ಅಂಗಡಿಯಲ್ಲಿ ತಗೊಂಡಿರೋದು. ಲಾಸ್ಟ್ ಏಪ್ರಿಲ್ ಮೇ ಆ ಟೈಮ್ ಅಲ್ಲಿ ತಗೊಂಡಿದ್ದ. ಸೊ ಅದೇ ಟೈಪ್ ಅಲ್ಲಿ ಅವಾಗ ನಾನು ಇದಕ್ಕೆ 1500 ಪೇ ಮಾಡಿದ್ದೀನಿ, 1500 ಪೇ ಮಾಡಿದ್ದ. ಬಟ್ ಈ ಸಲ ಇದೇ ಸೇಮ್ ಕ್ವಾಲಿಟಿಲಿ ಮೀಶೋದಲ್ಲಿ ನನ್ಗೆ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಕಂಪ್ಲೀಟ್ ಡಿಸ್ಪ್ಲೇನ ನನ್ನ ರೈಟ್ ಸೈಡಿಗೆ ನೋಡಬಹುದು. ಹಾಗೆ ಈ ಸಲ ನಾನು ಈ ಒಂದು ಸೀರೆಗೆ ಪೇ ಮಾಡಿರೋದು ಎಷ್ಟು ಅಂದ್ರೆ 740 ರೂಪಾಯಿ, 740 ರುಪೀಸ್. ಸೊ ಪ್ರತಿ ಸಲ ಕೂಡ ಸೀರೆ ತರಿಸುವಾಗ ಒಂದು ಸೀರೆ ನಂಗೆ ತುಂಬಾನೇ ಫೇವ್ರೇಟ್ ಆಗತ್ತೆ. ಹಾಗಾಗಿ ಈ ಸಲ ಕೂಡ ಈ ಸೀರೆ ನಂಗೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು. ಇದು ಏನು ಅಂತಂದ್ರೆ ಆಲ್ ಓವರ್ ಸೀರೆ ನಿಮ್ಗೆ ಈ ತರ ಎಂಬ್ರಾಯ್ಡರಿಯನ್ನ ಕೊಟ್ಟಿದ್ದಾರೆ. ಸೊ ಇದು ಬನಾರಸ್ ಸ್ಯಾರಿ ಆಗಿರುತ್ತೆ. ಡಬಲ್ ಕಲರ್ ಹೊಳಿತಾ ಇದೆ, ಆಲ್ರೆಡಿ ಫುಲ್ ಶೈನ್ ಇದೆ ಸೀರೆ. ಮತ್ತೆ ಇದಕ್ಕೆ ಎಂಬ್ರಾಯ್ಡ್ರಿ ಇದೆ ಆಲ್ ಓವರ್ ಸೀರೆ. ನನಗೆ ಅದು ತುಂಬಾ ಇಷ್ಟ ಆಯ್ತು. ಮೇ ಬಿ ಈ ಟ್ರೆಂಡ್ ನನಗೆ ಅಷ್ಟು ಪರಿಚಯ ಇರ್ಲಿಲ್ವಾ, ಅಥವಾ ನಾನ್ ಲೇಟ್ ಆಗಿ ನೋಡ್ತಿದ್ದೀನೋ ಗೊತ್ತಿಲ್ಲ. ಸಿಲ್ಕ್ ಸೀರೆ ಮೇಲೆ ಈ ತರ ಎಂಬ್ರಾಯ್ಡ್ರಿ ಇರೋದು ತುಂಬಾ ರೇರ್ ಅಲ್ವಾ. ಸೊ ನನಗೆ ಇದು ನೋಡ್ತಿದ್ ಹಾಗೇನೆ ಸಖತ್ ಅಂದ್ರೆ ಸಖತ್ ಇಷ್ಟ ಆಯ್ತು. ಸೊ ಈ ಸೀರೆ ಸಖತ್ ಬ್ಯೂಟಿಫುಲ್ ಆಗಿದೆ. ಹಾಗೆ ಇದಕ್ಕೂ ಕೂಡ ನಿಮ್ಗೆ ಕಾಂಟ್ರಾಸ್ಟ್ ಅಲ್ಲಿ ಬ್ಲೌಸ್ ಪೀಸ್ ಬರ್ತಿದೆ. ಬ್ಲೌಸ್ ಪೀಸ್ ನಿಮ್ಗೆ ಪಿಂಕ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ. ಹಂಗಾಗಿ ಅದನ್ನ ಬ್ಲೌಸ್ ಅನ್ನ ಹೊಲ್ಸ್ಕೊಂಡು ವೇರ್ ಮಾಡಿದಾಗ ಸಖತ್ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಕಂಪ್ಲೀಟ್ ಸೀರೆ ಇದೇ ತರ ನಿಮ್ಗೆ ಅಂದ್ರೆ ಲೈಕ್
ಇಲ್ಲಿಂದ ನಾವು ಸೆರಗನ್ನ ಹಿಂದ್ಗಡೆಯಿಂದ ಏನ್ ಸ್ಟಾರ್ಟ್ ಮಾಡ್ತೀವಲ್ಲ ಅಲ್ಲಿಂದ ನಿಮ್ಗೆ ಕಂಪ್ಲೀಟ್ ಸೀರೆಗೆ ಈ ತರ ಎಂಬ್ರಾಯ್ಡ್ರಿ ಇದೆ. ಬಟ್ ಸ್ಟಾರ್ಟಿಂಗ್ ಆಫ್ ದ ಸೀರೆಯಿಂದ ಇಲ್ಲಿಗೆ ಬರೋ ತನಕ ನಿಮ್ಗೆ ಬಾಟಮ್ ಪಾರ್ಟ್ ಗೆ ಮಾತ್ರ ಎಂಬ್ರಾಯ್ಡ್ರಿ ಬರ್ತಾ ಇದೆ. ಸೊ ಎಸ್, ಸೊ ಇದನ್ನ ನೀಟಾಗಿ ಪ್ಲೀಟ್ಸ್ ಎಲ್ಲ ಮಾಡ್ಕೊಂಡು ವೇರ್ ಮಾಡ್ಬೇಕು, ಆವಾಗ ಸಖತ್ತಾಗಿ ಕಾಣಿಸುತ್ತೆ. ಹೀಗೆ ನೋಡಿದಾಗ ನಿಮ್ಗೆ ಅಷ್ಟು ಗ್ರೇಟ್ ಫೀಲ್ ಆಗ್ತಾ ಇಲ್ದೆ ಇದ್ರು ಕೂಡ ಒಂದು ಬ್ಯೂಟಿಫುಲ್ ಸ್ಯಾರಿ ನೋಡಿ, ಚೆನ್ನಾಗಿದೆ. ಹಾಗೆ ಈ ಒಂದು ಸೀರೆಗೆ ನಾನು ಪೇ ಮಾಡಿರೋದು 860 ರೂಪಾಯಿ. ಸೊ ನೋಡಿದ್ರಲ್ವಾ, ಇವತ್ತಿನ ಕಲೆಕ್ಷನ್ ಅಲ್ಲಿ ನಾನ್ ತೋರಿಸಿದಂತ 6 ಸೀರೆಗಳಲ್ಲಿ ನಿಮ್ಗೆ ಯಾವ್ದಾದ್ರು ಇಷ್ಟ ಆಗಿ ಪರ್ಚೇಸ್ ಮಾಡ್ಬೇಕು ಅನ್ಸಿದ್ರೆ ಖಂಡಿತವಾಗಿ ನಾನು ಎಲ್ಲಾ ಸೀರೆಗಳ ಲಿಂಕ್ ಅನ್ನು ಕೊಟ್ಟಿದ್ದೀನಿ. ಮತ್ತೆ ನೀವು ಕಮೆಂಟ್ ಅಲ್ಲಿ ಲಿಂಕ್ ಅಂತ ಹಾಕಿದ್ರೆ ನಿಮ್ಗೆ ಆಟೋ ಡಿ ಎಂ ಆಗೋದಿಲ್ಲ. ಕೇವಲ ಕೆಲವೊಂದು ರೀಲ್ಸ್ ಅಲ್ಲಿ ಮಾತ್ರ ನಾನು ಹೇಳಿರ್ತೀನಿ ಲಿಂಕ್ ಅಂತ ಕಮೆಂಟ್ ಮಾಡಿ ಹೇಳಿ, ಅಂತ ರೀಲ್ಸ್ ಅಲ್ಲಿ ಮಾತ್ರ ನಿಮ್ಗೆ ಆಟೋ ಡಿ ಎಂ ಆಗುತ್ತೆ. ಹಾಗಾಗಿ ದಯವಿಟ್ಟು ನೀವು ಡಿಸ್ಕ್ರಿಪ್ಷನ್ ಅಥವಾ ಫಸ್ಟ್ ಕಮೆಂಟ್ ಅನ್ನ ದಯವಿಟ್ಟು ಚೆಕ್ ಮಾಡಿ. ಎಲ್ಲಾ ಸೀರೆಗಳ ಲಿಂಕು ಮತ್ತೆ ಜ್ಯುವೆಲ್ರಿ ಏನ್ ತೋರಿಸಿದ್ನಲ್ಲ ಅದೆಲ್ಲದ್ರದ್ದು ಲಿಂಕು ನಿಮ್ಗೆ ಅಲ್ಲಿ ಸಿಕ್ಬಿಡತ್ತೆ. ಸೊ ಹಾಗಾದ್ರೆ ಮತ್ತೊಂದು ಹೊಸ ಕಲೆಕ್ಷನ್ ವಿಡಿಯೋ ಜೊತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ತಮ್ಮೆಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಸಬ್ಸ್ಕ್ರೈಬ್, ಕಾಮೆಂಟ್ ಎಲ್ಲವನ್ನು ಮಾಡಕ್ಕೆ ಓಕೆ. ಸೊ ಮತ್ತೊಂದು ಹೊಸ ವಿಡಿಯೋದೊಡನೆ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.